ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಎಫ್.ಇ.ಟಿ ಅಂತಂದರೆ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ. ಯೂಶುವಲ್ ಆಗಿ ಯಾರೆಲ್ಲ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ತೊಗೊತಾ ಇರ್ತಾರೆ ಅಂಥವರಿಗೆ ಎಫ್.ಇ.ಟಿ ಬಗ್ಗೆ ಕೇಳಿರ್ತಾರೆ. ಓಕೆ, ಸೊ ಈ ವಿಡಿಯೋನಲ್ಲಿ ಎಫ್.ಇ.ಟಿ ಅಂದರೆ ಏನು, ಸಿಂಪಲ್ ಎಫ್.ಇ.ಟಿ ಪ್ರೊಸೀಜರ್ ಏನಿದೆ ಅದನ್ನು ಸಿಂಪಲಾಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ಎಫ್.ಇ.ಟಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಅನ್ನೋದು ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಬಟ್ ಅದಕ್ಕಿಂತ ಮುಂಚೆ ಫಸ್ಟು IVF ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಆಯಿತಾ. ಆದರೆ ಎಫ್.ಇ.ಟಿ ಅಂದರೆ ಏನು ಅನ್ನೋದು ಯೂಶುವಲ್ ಆಗಿ ಗೊತ್ತಾಗಲ್ಲ. ಓಕೆ, IVF ಅಂತಂತಂದರೆ ಹಿಂದೆನೂ ವಿಡಿಯೋ ಮಾಡಿದ್ದೀನಿ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಸಿಂಪಲಾಗಿ ಒಂದೆರಡು ಲೈನಲ್ಲಿ ಹೇಳಬೇಕು ಅಂತಂತಂದರೆ, ಹಸ್ಬೆಂಡ್ ಕಡೆಯಿಂದ ಸ್ಪರ್ಮ್ನ ಕಲೆಕ್ಟ್ ಮಾಡ್ತಾರೆ, ವೈಫ್ ಕಡೆಯಿಂದ ಎಗ್ನ ಕಲೆಕ್ಟ್ ಮಾಡ್ತಾರೆ. ಅವೆರಡನ್ನೂ ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡ್ತಾರೆ, ಅದನ್ನು ಫರ್ಟೈಲ್ ಆಗೋದಕ್ಕೆ ಬಿಡ್ತಾರೆ. ಅಂದರೆ ಸ್ಪರ್ಮು ಎಗ್ನ ಹಿಂಗೆ ಪೆನೆಟ್ರೇಟ್ ಮಾಡಬೇಕಲ್ವ, ಅದು ಓನಾಗಿ ಸ್ಪರ್ಮೇ ಮಾಡಬೇಕಾಗಿರುವಂತಹ ಕೆಲಸ ನ್ಯಾಚುರಲ್ ಆಗಿ ಮಾಡೋದಕ್ಕೆ ಬಿಡ್ತಾರೆ. ಅದಾದಮೇಲೆ ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಆ ಎಂಬ್ರಿಯೋ ಫಾರ್ಮ್ ಆದಮೇಲೆ ಯಾವ ಹೆಣ್ಮಗು ಇದನ್ನು ಆಪ್ಟ್ ಮಾಡ್ಕೊಂಡಿರ್ತಾರಲ್ಲ ಅವರನ್ನು ಕರೆಸ್ಬಿಟ್ಟು ಅವರಿಗೆ ಈ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ. ಅಂತಂತಂದರೆ ಯೂಟ್ರಸ್ ಒಳಗಡೆಗೆ ಹಾಕ್ತಾರೆ. ಹಾಕಿದಾದಮೇಲೆ ಆ ಎಂಬ್ರಿಯೋ ಹೋಗಿ ಯೂಟ್ರಸ್ ಲೈನಿಂಗ್ ಅಂದರೆ ಗರ್ಭಾಶಯದ ಒಳಪದರಕ್ಕೆ ಈ ಥರ ಹೀಗೆ ಅಂಟ್ಕೊಂಡು, ಇದು ಇಂಪ್ಲಾಂಟೇಷನ್. ಈ ಥರ ಹೀಗೆ ಅಂಟ್ಕೊಳ್ಳೋದೇ ಇಂಪ್ಲಾಂಟೇಷನ್. ಹೀಗೆ ಆಗಿ ಮಗು ಬೆಳೀತಾ ಹೋಗುತ್ತೆ. ಓಕೆ, ಇದು IVF ಪ್ರೊಸೀಜರ್. ಇದರಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ಗಿನ ಮುಂಚೆ ಏನೆಲ್ಲ ಸ್ಟೆಪ್ಸ್ ಇದೆ ಆ ಎಲ್ಲ ಸ್ಟೆಪ್ಸು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರಲ್ಲಿ ಇರೋದಿಲ್ಲ. ಓಕೆ, ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರಲ್ಲಿ ಡೈರೆಕ್ಟಾಗಿ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಎಂಬ್ರಿಯೋ ಟ್ರಾನ್ಸ್ಫರಿಂದನೇ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಷ್ಟು ಮೇಜರ್ ಅಂದರೆ ಇದೇ ಡಿಫ್ರೆನ್ಸು. ಓಕೆ, ಸೊ ಯಾರಿಗೆಲ್ಲ ಯೂಸ್ ಆಗುತ್ತೆ, ಇದು ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತಂದರೆ ಸಿಂಪಲಾಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಈಗ ನೀವು IVF ಒಂದು ಸೈಕಲ್ಲು ಟ್ರೈ ಮಾಡಿದ್ದೀರ. ಆ IVF ಸೈಕಲಲ್ಲಿ 3 ಇಲ್ಲ 4 ಹೆಲ್ದಿ ಆಗಿರೋ ಎಂಬ್ರಿಯೋಸ್ ಫಾರ್ಮ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಆ ಒಂದು ಸೈಕಲಲ್ಲಿ 2 ಎಂಬ್ರಿಯೋಸ್ನ ನಿಮಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಬಟ್ ಇನ್ನೂ 2 ಎಂಬ್ರಿಯೋ ಹೆಲ್ದಿಯಾಗಿ ಇರೋ ಎಂಬ್ರಿಯೋ ಫಾರ್ಮ್ ಆಗಿತ್ತಲ್ವ, ಅದನ್ನು ಬಿಸಾಕ್ಬಿಡಲ್ಲ. ಅದನ್ನು ಏನು ಮಾಡ್ತಾರೆ, ಫ್ರೀಸ್ ಮಾಡಿ ಇಡ್ತಾರೆ. ಸೇಮ್ ಈಗ ನಮ್ಮ ಮನೆಯಲ್ಲಿ 4 ಹಣ್ಣಿದ್ದಾವೆ ಅಂತಂದರೆ 2 ಹಣ್ಣನ್ನು ನಾವು ಇವಾಗ ತಿನ್ಕೊತಿದ್ದೀವಿ, ಇನ್ನೆರಡು ಹಣ್ಣನ್ನು ಆಮೇಲೆ ತಿನ್ನೋಣ ಅಂತ. ಈಗ ಎಲ್ಲರ ಮನೆಯಲ್ಲೂ ಫ್ರಿಜ್ ಇದೆ. ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಇಡ್ತಿದ್ರು. ಬಟ್ ಈಗೇನು ಮಾಡ್ತೀವಿ, ಅದನ್ನು ಫ್ರಿಜ್ಜಲ್ಲಿ ಇಡ್ತೀವಲ್ವಾ, ಇದೂ ಹಾಗೆ. ಓಕೆ, ಎಕ್ಸ್ಟ್ರಾ ಹೆಲ್ದಿ ಎಂಬ್ರಿಯೋ 2 ಏನು ಫಾರ್ಮ್ ಆಗಿದೆ, ಸಪೋಸ್ ಏನಾದರೂ ಈ ಸೈಕಲಲ್ಲಿ ಆಲ್ರೆಡಿ 2 ಎಂಬ್ರಿಯೋ ನಿಮಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಆದರೆ ಅದು ಸಕ್ಸಸ್ ಆಗದೇ ಇದ್ದರೆ ನೆಕ್ಸ್ಟ್ ಸೈಕಲ್ಲಿಗೆ ಯೂಸ್ ಆಗಲಿ ಅಂತ ಈ ಸೈಕಲಲ್ಲಿ ಫಾರ್ಮ್ ಆಗಿರೋ ಎಕ್ಸ್ಟ್ರಾ 2 ಎಂಬ್ರಿಯೋನ ಪ್ರಿಸರ್ವ್ ಮಾಡಿ ಇಡೋದು. ಓಕೆ, ಅದನ್ನೇ ಫ್ರೀಸಿಂಗ್ ಅಂತ ಕರೀತಾರೆ. ಎಂಬ್ರಿಯೋನ ಫ್ರೀಸ್ ಮಾಡಿ ಇಟ್ಟಿದ್ದೀವಿ. ಓಕೆ, ಈ ಸತಿ ಈ ಸೈಕಲಲ್ಲಿ ಫ್ರೀಸ್ ಮಾಡಿ ಇಟ್ವಿಯಪ್ಪ. ಈಗ 4 ಎಂಬ್ರಿಯೋನಲ್ಲಿ 2 ಎಂಬ್ರಿಯೋನ ನಿಮಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಇನ್ನೆರಡು ಎಂಬ್ರಿಯೋನ ಫ್ರಿಜ್ಜಿಗೆ ಹಾಕಿ ಇಟ್ಟಿದ್ದಾರೆ, ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಅದನ್ನು. ಈಗ ಈ ಸೈಕಲ್ ನಿಮ್ಮದು ಫೇಲ್ ಆಗೋಯ್ತು, ಸಕ್ಸಸ್ ಆಗಲಿಲ್ಲ. ಸೊ ನೆಕ್ಸ್ಟ್ ಸೈಕಲ್ಲಿಗೆ ಫ್ರೀಸ್ ಮಾಡಿ ಇಟ್ಟಿರೋ ಅಂತಹ ಎಂಬ್ರಿಯೋಸ್ನ ಡೈರೆಕ್ಟಾಗಿ ತಗೊಂಡು ನಿಮ್ಮ ಯೂಟ್ರಸ್ಸಿಗೆ ಹಾಕ್ತಾರೆ. ಓಕೆ, ಇದನ್ನೇ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೆಯೋದು. ಓಕೆ, ಫ್ರೀಸ್ ಮಾಡಿ ಇಟ್ಟಿರೋ ಆಲ್ರೆಡಿ ಪ್ರಿಪೇರ್ ಮಾಡಿರುವಂತಹ ಎಂಬ್ರಿಯೋಸ್ನ ಡೈರೆಕ್ಟಾಗಿ ತಗೊಂಡು ನಿಮ್ಮ ಯೂಟ್ರಸ್ಸಿಗೆ ಹಾಕೋದು. ಇದನ್ನು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೀತಾರೆ. ಓಕೆ, ಯಾವಾಗ IVF ಸೈಕಲಲ್ಲಿ ಆಲ್ವೇಸ್ ದೆರ್ ವಿಲ್ ಬಿ ತುಂಬ ಚಾನ್ಸಸ್ ಇರುತ್ತೆ. ದೆರ್ ವಿಲ್ ಬಿ ಲಾಟ್ ಆಫ್ ಚಾನ್ಸಸ್. ಯಾಕೆಂತಂದರೆ ಹಾರ್ಮೋನ್ಸ್ ಎಲ್ಲ ಎಕ್ಸ್ಟ್ರಾ ಹಾರ್ಮೋನ್ಸ್ ಕೊಟ್ಟು ಇಂಡ್ಯೂಸ್ ಮಾಡ್ತಾರಲ್ವ. ಸೊ ಹಾಗಾಗಿ ಓವ್ಯುಲೇಷನ್ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಅಂದರೆ ಎಗ್ ತುಂಬ ಚೆನ್ನಾಗಿರೋ ಜಾಸ್ತಿ ಎಗ್ ರಿಲೀಸ್ ಆಗಿರುವಂತಹ ಚಾನ್ಸಸ್ ಇರುತ್ತೆ. ಸೊ ಎಗ್ ಜಾಸ್ತಿ ಬಂತು ಅಂತಂತಂದರೆ, ನಿಮಗೆ ಹೆಲ್ದಿಯಾಗಿರೋ ಸ್ಪರ್ಮೂ ಇತ್ತು ಅಂತಂತಂದರೆ, ನಿಮಗೆ ಆವಾಗ ಏನು ಹೆಲ್ದಿಯಾಗಿರೋ ಎಂಬ್ರಿಯೋನು ಜಾಸ್ತಿ ಎಂಬ್ರಿಯೋಸು ಫಾರ್ಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ಒಂದು ಸತಿ ಏನಾದರೂ ಒಂದು ಸೈಕಲಲ್ಲಿ ಎಂಬ್ರಿಯೋಸ್ ಜಾಸ್ತಿ ಫಾರ್ಮ್ ಆಗಿತ್ತು ಅಂತಂದರೆ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಸೈಕಲ್ಲಿಗೆ ಆ ಫ್ರೋಸ್ ಮಾಡಿ ಇಟ್ಟಿರುವಂತಹ ಎಂಬ್ರಿಯೋಸ್ನ ಯೂಸ್ ಮಾಡ್ತಾರೆ. ಓಕೆ, ಇಷ್ಟೇ ಸಿಂಪಲ್.
ಇದೇ ಥರ ನಾವು ಇದು ನಾನೇ ಮಾಡಿಸ್ಕೊಂಡಿರೋ ಸೈಕಲ್, IVF ಸೈಕಲ್. ಸಪೋಸ್ ನನಗೇನಾದರೂ ಎಗ್ ಕ್ವಾಲಿಟಿನೋ ಅಥವಾ ನನ್ನ ಹಸ್ಬೆಂಡ್ ಸ್ಪರ್ಮ್ ಕ್ವಾಲಿಟಿನೋ ಸರಿ ಇಲ್ಲ ಅಂತಂದವಾಗ, ಯಾರ್ದು ಕಡೆಯಿಂದನೂ ಪ್ರಾಬ್ಲಮ್ ಇದೆ ಅಂದವಾಗ ನಾವು ಆಲ್ಟರ್ನೇಟಿವ್ ಡೋನರ್ ಎಗ್ ಆರ್ ಡೋನರ್ ಸ್ಪರ್ಮ್ನ ಯೂಸ್ ಮಾಡ್ತೀವಿ. ಸಪೋಸ್ ಇಬ್ಬರದು ಪ್ರಾಬ್ಲಮ್ ಇದೆ, ಎಗ್ಗಲ್ಲೂ ಪ್ರಾಬ್ಲಮ್ ಇದೆ, ಸ್ಪರ್ಮಲ್ಲೂ ಪ್ರಾಬ್ಲಮ್ ಇದೆ ಅಂತಂದರೆ ಡೈರೆಕ್ಟ್ಲಿ ವಿ ವಿಲ್ ಗೋ ಫಾರ್ ಫ್ರೋಸನ್ ಎಂಬ್ರಿಯೋ. ಓಕೆ, ಈಗ ನಮ್ದು ಹೆಂಗೆ ಆಲ್ರೆಡಿ ಎಕ್ಸ್ಟ್ರಾ ಏನಂತಾರೆ ಅದಕ್ಕೆ ಎಂಬ್ರಿಯೋಸು ಚೆನ್ನಾಗಿ ಇದ್ದಿದ್ದನ್ನು ನಾವು ಫ್ರೀಸ್ ಮಾಡಿ ಇಟ್ಟಿದ್ವಿ ಅಲ್ವಾ, ಅದೇ ಥರ ಡೋನರ್ ಎಂಬ್ರಿಯೋಸು ಇರುತ್ತೆ. ಅಂದರೆ ಬೇರೆಯವರು ಡೊನೇಟ್ ಮಾಡಿರ್ತಾರೆ ಎಂಬ್ರಿಯೋಸ್ನ, ಹೆಲ್ದಿ ಎಂಬ್ರಿಯೋಸ್ನ ಡೊನೇಟ್ ಮಾಡಿರ್ತಾರೆ. ಎಗ್ ಚೆನ್ನಾಗಿಲ್ಲ ಅಂದರೆ ಎಗ್ ತೊಗೊತೀವಿ, ಸ್ಪರ್ಮ್ ಚೆನ್ನಾಗಿಲ್ಲ ಅಂದರೆ ಸ್ಪರ್ಮ್ನ ಡೊನೇಟ್ ಮಾಡೋರ ಕಡೆಯಿಂದ ತೊಗೊತಾರಲ್ವ, ಅದೇ ಥರ ಎಂಬ್ರಿಯೋನು ಕೂಡ ಡೊನೇಟ್ ಮಾಡಿರೋ ಹತ್ರ ಎಂಬ್ರಿಯೋಸ್ನ ತೊಗೊಂಡಿರ್ತಾರೆ. ಓಕೆ, ಸೊ ಡೋನರ್ ಎಂಬ್ರಿಯೋನು ಕೂಡ ಸೇವ್ ಮಾಡಿ ಇಟ್ಟಿರ್ತಾರೆ, ಫ್ರೀಸ್ ಮಾಡಿ ಇಟ್ಟಿರ್ತಾರೆ. ಅಲ್ಲಿಂದ ತಗೊಂಡು ನಿಮ್ಮ ಯೂಟ್ರಸ್ ಒಳಗೆ ಹಾಕುವಂತಹ ಪ್ರಾಸೆಸ್, ಇದನ್ನೇ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಎರಡು ಪಾಸಿಬಿಲಿಟಿ, ಒಂದು ನಿಮ್ಮ ಎಂಬ್ರಿಯೋ ಆಗಿರಬಹುದು ಅಥವಾ ಡೋನರ್ ಎಂಬ್ರಿಯೋ ಆಗಿರಬಹುದು, ಎರಡೇ. ಓಕೆ, ಸೊ ಇದಿಷ್ಟೇ ಆ್ಯಕ್ಚುಯಲ್ ಪ್ರಾಸೆಸ್ ಅಂದರೆ ಇಷ್ಟೇ. ಬಟ್ ಸ್ಟೆಪ್ ಬೈ ಸ್ಟೆಪ್ ಈ ಫುಲ್ ಟ್ರೀಟ್ಮೆಂಟಲ್ಲಿ ನಿಮಗೆ ಏನೆಲ್ಲ ಮಾಡ್ತಾ ಹೋಗ್ತಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಈ ಪ್ರಾಸೆಸ್ಸಲ್ಲಿ ಅಗೇನ್ 2 ಟೈಪ್ಸ್ ಇದೆ. ಒಂದು ನ್ಯಾಚುರಲ್ ಸೈಕಲ್, ಒಂದು ಮೆಡಿಕೇಟೆಡ್ ಸೈಕಲ್ ಅಂತ. ನ್ಯಾಚುರಲ್ ಸೈಕಲ್ ಏನು ಅಂತಂತಂದರೆ ವೆನ್ ಯು ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ವಿತ್ ಯುವರ್ ಯೂಟ್ರಸ್ ಆಗಿರ್ಬೋದು, ಯೂಟ್ರಸ್ ರಿಲೇಟೆಡ್ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರಲ್ಲ, ಗರ್ಭಾಶಯದಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದಿಲ್ಲ, ನಿಮಗೆ ಓವ್ಯುಲೇಷನ್ ರಿಲೇಟೆಡ್ ಏನೂ ಪ್ರಾಬ್ಲಮ್ ಇರಲ್ಲ, ಎಗ್ ಕ್ವಾಲಿಟಿದು ಏನೂ ಪ್ರಾಬ್ಲಮ್ ಇರಲ್ಲ. ಈ ಥರ ನಿಮಗೆ ಇಂಟರ್ನಲ್ಲಿ ಯಾವುದೇ ರೀತಿಯಾದಂತಹ ಫರ್ಟಿಲಿಟಿ ರಿಲೇಟೆಡ್ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ ಅನ್ನೋವಾಗ ಆಬ್ವಿಯಸ್ಲಿ ನೀವು ನ್ಯಾಚುರಲ್ ಸೈಕಲ್ನ ಆಪ್ಟ್ ಮಾಡ್ತೀರಾ. ಓಕೆ, ಬಟ್ ಯಾವಾಗ PCOD ಆಗಿರ್ಬೋದು, ಥೈರಾಯ್ಡ್ ಇಶ್ಯೂ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗಿರಬಹುದು, ಓವ್ಯುಲೇಷನ್ ಇಶ್ಯೂ ಆಗಿರಬಹುದು, ಯೂಟ್ರಸ್ ಥಿಕ್ನಿಂಗ್ ಅಂದರೆ ಯೂಟ್ರಸ್ ಗರ್ಭಾಶಯದ ಒಳ ಪದರ ಏನಿದೆ ಅಂದರೆ ಎಂಡೋಮೆಟ್ರಿಯಮ್ ಏನಿದೆ ಅದರ ಥಿಕ್ನೆಸ್ ಜಾಸ್ತಿ ಆಗ್ತಾ ಇರಲ್ಲ. ಒಬ್ಬೊಬ್ಬರಿಗೆ ತುಂಬ ಜಾಸ್ತಿ ಆಗುತ್ತೆ, ಒಬ್ಬೊಬ್ಬರಿಗೆ ಜಾಸ್ತಿನೇ ಆಗೋದಿಲ್ಲ. ಅಗೇನ್ ಇಟ್ ಈಸ್ ಬಿಕಾಸ್ ಆಫ್ ಈಸ್ಟ್ರೋಜನ್. ಓಕೆ, ಈಸ್ಟ್ರೋಜನ್ ಜಾಸ್ತಿ ಇತ್ತು ಅಂತಂತಂದರೆ ಹಾಗೆ ಭಾಳ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಈಸ್ಟ್ರೋಜನ್ ಡೆಫಿಷಿಯನ್ಸಿ ಇತ್ತು ಅಂತಂತಂದರೆ ಆಗೋದಿಲ್ಲ. ಆ್ಯಂಡ್ ಪ್ರೊಜೆಸ್ಟ್ರಾನ್ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಇದೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ರಿಲೇಟೆಡ್. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಇತ್ತು, ಥೈರಾಯ್ಡ್ ಡಿಸ್ಫಂಕ್ಷನ್ ಏನಾದರೂ ಇತ್ತು, ಈ ಥರ ಸ್ಪೆಸಿಫಿಕ್ ಆಗಿ ನಿಮಗೆ ಏನಾದರೂ ಮೆಡಿಕಲ್ ಕಂಡೀಷನ್ ಇತ್ತು ಅಂತಂತಂದರೆ ಆವಾಗ ಮೆಡಿಕೇಟೆಡ್ ಸೈಕಲ್ನ ಯೂಸ್ ಮಾಡ್ತಾರೆ. ಸೊ ನ್ಯಾಚುರಲ್ ಸೈಕಲಲ್ಲಿ ಏನಾಗುತ್ತೆ, ಡೈರೆಕ್ಟಾಗಿ ಓವ್ಯುಲೇಷನ್ವರೆಗೂ ನಿಮಗೆ ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಇರೋದಿಲ್ಲ, ಯಾವುದೇ ರೀತಿಯಾದಂಥ ಇಂಜೆಕ್ಷನ್ ಆಗಿರ್ಬೋದು, ಸಪ್ಲಿಮೆಂಟ್ಸ್ ಆಗಿರ್ಬೋದು ಏನೂ ಕೊಡೋದಿಲ್ಲ. ಓಕೆ, ಯಾವುದರಲ್ಲಿ ನ್ಯಾಚುರಲ್ ಸೈಕಲಲ್ಲಿ. ಬಟ್ ಮೆಡಿಕೇಟೆಡ್ ಸೈಕಲಲ್ಲಿ ಏನು ಮಾಡ್ತಾರೆ, ನಿಮಗೆ ಆಲ್ರೆಡಿ ಇಶ್ಯೂ ಇರೋದ್ರಿಂದ ಪ್ರೊಜೆಸ್ಟ್ರಾನು ಈಸ್ಟ್ರೋಜನ್ನು ಮೆಡಿಸಿನನ್ನು ಕೊಟ್ಟು ಎಂಡೋಮೆಟ್ರಿಯಮ್ ಥಿಕ್ನೆಸ್ಸು ಇಂಪ್ಲಾಂಟೇಷನಿಗೆ ಹೆಲ್ಪ್ಫುಲ್ ಆಗುವಂತಹ ಥಿಕ್ನೆಸ್ ಬರಬೇಕಲ್ವಾ. ಸೊ ದ್ಯಾಟ್ ಆವಾಗ ಮಾತ್ರ ಇಂಪ್ಲಾಂಟೇಷನ್ ಸಕ್ಸಸ್ ಆಗುತ್ತೆ ನೀವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ ಮೇಲೆ. ಸೊ ಒಳಗಡೆ ಯೂಟ್ರಸ್ ಒಳಗಡೆಗೆ ಕ್ಲೈಮೆಟಿಕ್ ಕಂಡೀಷನ್ ಚೆನ್ನಾಗಿರಬೇಕು ಅಂತ ಸಪ್ಲಿಮೆಂಟ್ಸ್ ಕೊಟ್ಟು ನಿಮಗೆ ನ್ಯಾಚುರಲ್ ಸೈಕಲ್ ಹೇಗೆ ಓವ್ಯುಲೇಷನ್ ಆದಮೇಲೆ ಎಂಡೋಮೆಟ್ರಿಯಮ್ ಹೇಗೆ ಕರೆಕ್ಟಾಗಿ ಥಿಕ್ನೆಸ್ ಫಾರ್ಮ್ ಆಗಿರುತ್ತೆ ಇಂಪ್ಲಾಂಟೇಷನ್ ಆಗೋದಕ್ಕೋಸ್ಕರ ಈ ಥರ ಸೆಟ್ ಮಾಡ್ತಾರೆ. ಮೆಡಿಸಿನ್ ಕೊಟ್ಟು ನಿಮಗೆ ಸಪ್ಲಿಮೆಂಟ್ಸ್ ಕೊಟ್ಟು, ಅಂದರೆ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಮೆಡಿಸಿನ್ ಕೊಟ್ಬಿಟ್ಟು ನಿಮ್ಮ ಯೂಟ್ರಸ್ನ ಪ್ರಿಪೇರ್ ಮಾಡ್ತಾರೆ. ಓಕೆ, ಇದೇ ಫಸ್ಟ್ ಸ್ಟೆಪ್ ಆಫ್ ಎಂಬ್ರಿಯೋ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್. ಓಕೆ, ಇದರಲ್ಲಿ ನ್ಯಾಚುರಲ್ ಸೈಕಲ್ ಒಂದು, ಮೆಡಿಕೇಟೆಡ್ ಸೈಕಲ್ ಒಂದು. ನೆಕ್ಸ್ಟು ಮಾನಿಟ್ರಿಂಗ್ ಅಂತಂತಂದರೆ ಯೂಟ್ರಸ್ ಲೈನಿಂಗು ಸರಿಯಾಗಿ ಫಾರ್ಮ್ ಆಗಿದೆನೋ ಇಲ್ವೋ, ಎಷ್ಟು ಫಾರ್ಮ್ ಆಗಿದೆ ಅನ್ನೋದನ್ನೆಲ್ಲ ಮಾನಿಟರ್ ಮಾಡ್ತಾರೆ. ಹೇಗೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂದ. ಈ ಸ್ಕ್ಯಾನಿಂಗಲ್ಲಿ ನಿಮಗೆ ಯೂಟ್ರಸ್ ಲೈನಿಂಗು ಎಷ್ಟು ದಪ್ಪ ಆಗಿದೆ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ ಡಾಕ್ಟರ್ಸ್. ಮಾಡಿದಾದಮೇಲೆ ಯಾವಾಗ ಅದು 7 mm ಅಷ್ಟು ರೀಚ್ ಆಗುತ್ತೆ, ದಟ್ ಈಸ್ ಬೇರ್ ಮಿನಿಮಮ್. ಅಷ್ಟು ಆದರೆ ಮಾತ್ರ 7 mm ಇದ್ದರೆ ಮಾತ್ರ ಇಂಪ್ಲಾಂಟೇಷನ್ ಸಕ್ಸಸ್ ಆಗುತ್ತೆ. ಓಕೆ, ಯಾವಾಗ 7 mm ಅಷ್ಟು ರೀಚ್ ಆಗುತ್ತೆ ಆವಾಗ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ದ್ಯಾಟ್ ನಿಮಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ಮೇಲೆ ನಿಮಗೆ ಹೆಲ್ಪ್ ಆಗೋದಕ್ಕೋಸ್ಕರ.
ಓಕೆ, ಯಾಕಂದರೆ ನ್ಯಾಚುರಲ್ ಸೈಕಲ್ ಆಗಿತ್ತು ಅಂತಂತಂದರೆ ಪ್ರೊಜೆಸ್ಟ್ರಾನ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಯಾವಾಗ ಓವ್ಯುಲೇಷನ್ ಆಗಿರುತ್ತೆ ಕಾರ್ಪಸ್ ಲೂಟಿಯಮಿಂದ ಪ್ರೊಜೆಸ್ಟ್ರಾನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಪ್ರೊಡ್ಯೂಸ್ ಆಗೋದು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಆದರೆ ಸಪೋಸ್ ಏನಾದರೂ ಮೆಡಿಕೇಟೆಡ್ ಸೈಕಲ್ ಆಗಿತ್ತು ಅಂತಂತಂದರೆ ಅದರಲ್ಲಿ ಓವ್ಯುಲೇಷನ್ ಆಗಿರೋದಿಲ್ಲ ಕೆಲವೊಂದಿಷ್ಟು ಸತಿ. ಸೊ ಅಂಥ ಟೈಮಲ್ಲಿ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸು ಈ ಥರದ್ದೆಲ್ಲ ಇಶ್ಯೂ ಇದ್ದಾವಾಗ ನ್ಯಾಚುರಲ್ ಆಗಿ ಪ್ರೊಜೆಸ್ಟ್ರಾನ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂದ್ರೇ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಓಕೆ, ಸೊ ಹಾಗಾಗಿ ಯಾವಾಗ ಎಂಡೋಮೆಟ್ರಿಯಮ್ ಥಿಕ್ನೆಸ್ಸು 7 mm ವರೆಗೂ ರೀಚ್ ಆಗುತ್ತೆ ಅಂತ ಮಾನಿಟರ್ ಮಾಡ್ತಾರೆ. ಒನ್ಸ್ ರೀಚ್ ಆದ ಮೇಲೆ ಪ್ರೊಜೆಸ್ಟ್ರಾನ್ನ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ಪು ಥಾವಿಂಗ್ ಫ್ರೋಝನ್ ಎಂಬ್ರಿಯೋಸ್. ಥಾವಿಂಗ್ ಅಂತಂತಂದರೆ ಈಗ ಯಾರೆಲ್ಲ ನೀವು ಪೇಸ್ಟ್ರಿ ಶೀಟ್ಸು ಅಥವಾ ಏನಿದು ಪಫ್ ಶೀಟ್ಸ್ನ ಯೂಸ್ ಮಾಡಿದ್ರಿ ಅಂತಂದರೆ ಗೊತ್ತಾಗುತ್ತೆ. ಯಾವುದನ್ನು ಫ್ರೋಸ್ ಮಾಡಿ ಇಟ್ಟಿರ್ತಾರೆ, ಇಲ್ಲ ಅಂತಲೇ ಈಗಂತ ಇಲ್ಲಿ ಎಲ್ಲರೂ ಫ್ರೋಝನ್ ಚಪಾತಿ, ಫ್ರೋಝನ್ ಪರೋಟ ಎಲ್ಲ ಯೂಸ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲೆಲ್ಲ ಕಮ್ಮಿ, ಆದ್ರೂ ಯಾರು ಯೂಸ್ ಮಾಡಿರ್ತಾರೆ ಅಂಥವ್ರಿಗೆಲ್ಲ ಗೊತ್ತಿರುತ್ತೆ. ಫ್ರೋಝನ್ ತೊಗೊಂಡು ಬಂದು ಫ್ರೋಝನ್ ಚಪಾತಿನೋ ಅಥವಾ ಫ್ರೋಝನ್ ರೋಟಿನೋ ತೊಗೊಂಡು ಬಂದರು ಅಂತಂದರೆ ಅದನ್ನೇನು ಮಾಡ್ತೀವಿ, ಡೈರೆಕ್ಟಾಗಿ ಅದನ್ನು ಫ್ರಿಜ್ಜಿಂದ ತೆಗೆದುಬಿಟ್ಟು ತಿನ್ನೋಕ್ಕಾಗಲ್ಲ ಅಲ್ವಾ. ಏನು ಮಾಡ್ತೀವಿ, ತವ ಮೇಲೆ ಹಾಕಿ ಅದನ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡ್ತೀವಿ, ಸೋ ದ್ಯಾಟ್ ಇಟ್ ವಿಲ್ ಬಿಕಮ್ ಸಾಫ್ಟ್. ಆಮೇಲೆ ನಾವು ಅದನ್ನು ಪಲ್ಯ ಹಚ್ಕೊಂಡು ತಿಂತೀವಿ ಅಲ್ವಾ. ಅದನ್ನೇ ಥಾವಿಂಗ್ ಅಂತ ಕರೀತಾರೆ. ಫ್ರೋಝನ್ ಎಂಬ್ರಿಯೋ ಅಂತಂದರೆ ಅದನ್ನು ಡೀಪ್ ಫ್ರೀಸ್ ಮಾಡಿ ಎಂಬ್ರಿಯೋನ ಇಟ್ಬಿಟ್ಟಿರ್ತಾರೆ, ಸ್ಟೋರ್ ಮಾಡಿಟ್ಟಿರ್ತಾರೆ. ಸೊ ಅಂಥ ಫ್ರೀಸ್ ಮಾಡಿರೋ ಎಂಬ್ರಿಯೋನ ನಮ್ಮ ಯೂಟ್ರಸ್ಸಿಗೆ ಹಾಕೋದಿಲ್ಲ. ಅದನ್ನು ಏನು ಮಾಡ್ತಾರೆ, ಸ್ವಲ್ಪ ಬೆಚ್ಚಗೆ ಮಾಡ್ತಾರೆ, ಏನು ಲ್ಯಾಬ್ರೇಟ್ರಿನಲ್ಲಿ. ಓಕೆ, ಅದನ್ನೇ ಥಾವಿಂಗ್ ಅಂತ ಕರೀತಾರೆ. ಓಕೆ, ಅದನ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡಿ ರೂಮ್ ಟೆಂಪ್ರೇಚರ್, ನಾರ್ಮಲ್ ಟೆಂಪ್ರೇಚರ್ಗೆ ಅದನ್ನು ತೊಗೊಂಬರ್ತಾರೆ. ಯಾಕಂದರೆ ಅದು ಫುಲ್ಲು ಕೋಲ್ಡ್ ಇರುತ್ತಲ್ವ, ಅದನ್ನು ನಾರ್ಮಲ್ ಟೆಂಪ್ರೇಚರ್ಗೆ ತೊಗೊಂಡು ಬಂದ ಮೇಲೇ ಅದನ್ನು ಯೂಟ್ರಸ್ ಒಳಗಡೆಗೆ ಹಾಕ್ತಾರೆ. ನೆಕ್ಸ್ಟ್ ಸ್ಟೆಪ್ಪು ಎಂಬ್ರಿಯೋ ಟ್ರಾನ್ಸ್ಫರ್. ಈಗ ಆಲ್ರೆಡಿ ಎಂಬ್ರಿಯೋನ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಟೆಂಪ್ರೇಚರ್ ಸೆಟ್ ಮಾಡಿದ್ದಾರೆ. ಈಗ ನಾರ್ಮಲ್ ಟೆಂಪ್ರೇಚರಿಗೆ ಬಂದಿರುವಂತಹ ಎಂಬ್ರಿಯೋನ ಕ್ಯಾಥೆಟರ್ ಒಳಗೆ ಹಾಕ್ತಾರೆ. ನಾನು ಕೈ ಹಿಂಗೆ ತೋರಿಸಿದ್ದೀನಿ ಅಂತ ಮಾತ್ರಕ್ಕೆ ಇಷ್ಟು ದೊಡ್ಡದಿರಲ್ಲ. ಓಕೆ, ಎಂಬ್ರಿಯೋ ತುಂಬ ಸಣ್ಣದಿರುತ್ತೆ. ಆ ಸಣ್ಣ ಎಂಬ್ರಿಯೋನ ಏನು ಮಾಡ್ತಾರೆ, ಕ್ಯಾಥೆಟರ್ ಒಳಗೆ ಹಾಕ್ತಾರೆ. ಕ್ಯಾಥೆಟರ್ ಥ್ರೂ ನಿಮ್ಮ ಯೂಟ್ರಸ್ಸಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಈ ಪ್ರೊಸೀಜರು, ಈ ಕ್ಯಾಥೆಟರಿಂದ ನಿಮ್ಮ ಎಂಬ್ರಿಯೋಗೆ ಟ್ರಾನ್ಸ್ಫರ್ ಮಾಡುವಂತಹ ಪ್ರೊಸೀಜರು ಯೂಶ್ವಲ್ ಆಗಿ ಅನೆಸ್ಥಿಷಿಯಾ ಕೊಡದೇನೆ ಮಾಡ್ತಾರೆ. ಓಕೆ, ಯಾಕಂದರೆ ಇದು ಪೇನ್ಲೆಸ್ ಆಗಿರೋದ್ರಿಂದ. ಓಕೆ, ಇದೇ ಎಂಬ್ರಿಯೋ ಟ್ರಾನ್ಸ್ಫರ್. ಕ್ಯಾಥೆಟರಿಗೆ ಹಾಕಿ ಕ್ಯಾಥೆಟರಿಂದ ನಿಮ್ಮ ಯೂಟ್ರಸ್ಸಿಗೆ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ಪು ಪ್ರೆಗ್ನೆನ್ಸಿ ಟೆಸ್ಟ್. ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ 10-12 ಡೇಸು ನಿಮಗೆ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್ನ ಕೊಟ್ಟಿರ್ತಾರೆ. ಓಕೆ, ಎಂಬ್ರಿಯೋ ಟ್ರಾನ್ಸ್ಫರ್ ಆದ 10ರಿಂದ 14 ದಿವಸದ ನಂತರ ನೀವು ಪ್ರೆಗ್ನೆನ್ಸಿ ಟೆಸ್ಟ್ನ ಮಾಡಿಸ್ಬೇಕು. ಓಕೆ, ಇದಿಷ್ಟೇ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂದರೆ ಏನು, ಪ್ರಾಸೆಸ್ ಏನಿರುತ್ತೆ ಅಂತ. ಓಕೆ, ಇದರಲ್ಲಿ ಏನು ಎಲಿಮಿನೇಟ್ ಆಗುತ್ತೆ ಅಂತಂದರೆ ಎಗ್ ಕ್ವಾಲಿಟಿ ಚೆನ್ನಾಗಿ ಬರಲಿ ಅಂತ, ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿ ಬರಲಿ ಅಂತ ನೀವಿಗಾಗಲಿ ಹಸ್ಬೆಂಡ್ಗಾಗಲಿ ಮೆಡಿಸಿನ್ನು ಅದನ್ನೆಲ್ಲ ಏನು ತೊಗೊಳ್ಳೋ ಅಷ್ಟು ಅವಶ್ಯಕತೆ ಇರಲ್ಲ. ಯಾಕಂತಂತಂದರೆ ನೀವು ಆಲ್ರೆಡಿ ಕೊಟ್ಟಾಗಿರುತ್ತೆ, ಎಗ್ ಸ್ಪರ್ಮ್ನ ಹಿಂದಿನ ಸೈಕಲಲ್ಲೇ ಕೊಟ್ಟಾಗಿರುತ್ತೆ. ಆ್ಯಂಡ್ ಎಗ್ ಪಿಕಪ್ಪಿಗೆ ಹೋಗಬೇಕು, ಆಮೇಲೆ ಸ್ಪರ್ಮ್ ಕೊಡೋದಕ್ಕೆ ಹೋಗಬೇಕು ಅನ್ನೋದೇನೂ ಇರಲ್ಲ. ಡೈರೆಕ್ಟಾಗಿ 14-15 ಡೇಸ್ ನಿಮ್ಗೇನು ಕೆಲಸ ಇರಲ್ಲ. ಒಂದೇ ಸತಿ ಓವ್ಯುಲೇಷನ್, ನಿಮ್ಮ ಸೈಕಲ್ನ ಓವ್ಯುಲೇಷನ್ ಟೈಮ್ ಯಾವಾಗ ಬರುತ್ತೆ ಅಲ್ಲಿವರೆಗೂ ಯು ವಿಲ್ ಬಿ ಫ್ರೀ. ಈ ಸೈಕಲಲ್ಲಿ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಇತ್ತು ಅಂತಂತಂದರೆ ನಾರ್ಮಲ್ IVF ಸೈಕಲಲ್ಲಿ ಏನಾಗುತ್ತೆ, ನಿಮಗೆ ಎಗ್ ಪಿಕಪ್ಪಿಗೂ ಕರೀತಾರೆ. ಅದಕ್ಕಿಂತ ಮುಂಚೆ ಮೆಡಿಸಿನ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಎಗ್ ಹೇಗೆ ಡೆವಲಪ್ ಆಗ್ತಾ ಇದೆ ಅನ್ನೋದು ನೋಡ್ತಾರೆ, ಎಂಡೋಮೆಟ್ರಿಯಮ್ ಹೇಗೆ ಡೆವಲಪ್ ಆಗ್ತಾ ಇದೆ ಅಂತ ನೋಡ್ತಾರೆ, ಅದಕ್ಕೆ ಸಪ್ಲಿಮೆಂಟ್ಸ್ ಕೊಡ್ತಾರೆ. ಎಗ್ ಚೆನ್ನಾಗಿ ಬರ್ತಾ ಇದೆನೋ ಇಲ್ವೋ ಅಂತ ನೋಡೋದಕ್ಕೋಸ್ಕರ ಆಲ್ಟರ್ನೇಟಿವ್ ಡೇಸು ನಿಮಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ಸ್ ಇರುತ್ತೆ. ಒಂದು ಸತಿ ನಿಮಗೆ ಎಗ್ ಚೆನ್ನಾಗಿ ಬಂದಿದೆ ಅಂತಂದಮೇಲೆ, ತುಂಬ ಚೆನ್ನಾಗಿರೋ ಎಗ್ ಬಂದಿದೆ ಅಂತಂತಂದಮೇಲೆ ಅದನ್ನು ಪಿಕಪ್ ಮಾಡೋದಕ್ಕೋಸ್ಕರ ಮತ್ತೆ ಕರೀತಾರೆ. ಆ್ಯಂಡ್ ಸ್ಪರ್ಮ್ ಪಿಕಪ್ಪಿಗೂ ಆವಾಗಲೇ ಕರೀತಾರೆ. ಸೊ ಇದೇನು ಇರೋದಿಲ್ಲ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಸೈಕಲಲ್ಲಿ. ಓಕೆ, ನಾನು ಇಷ್ಟೊತ್ತವರೆಗೂ ಹೇಳಿದ್ದು ಅದು ನಾರ್ಮಲ್ ಸೈಕಲ್. ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಸೈಕಲಲ್ಲಿ ಈ ಫಸ್ಟ್ 15 ಡೇಸ್ ಏನು ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ಸ್ಕಿಪ್ ಮಾಡಿ ಒಂದೇ ಸತಿಗೆ ನೀವು ಎಂಬ್ರಿಯೋ ಟ್ರಾನ್ಸ್ಫರ್ ದಿವಸ ಮಾತ್ರ ಹೋಗಬೇಕಾಗಿರುತ್ತೆ.
ಓಕೆ, ಅದಕ್ಕಿಂತ ಮುಂಚೆ ಮೆಡಿಕೇಟೆಡ್ ಸೈಕಲ್ ಆಗಿದ್ದರೆ ಮಾತ್ರ ಎಂಡೋಮೆಟ್ರಿಯಮ್ ಥಿಕ್ನೆಸ್ ನೋಡೋದಕ್ಕೋಸ್ಕರ ಆ್ಯಂಡ್ ಅದರದ್ದು ಮೆಡಿಸಿನ್ ಹೇಗೆ ವರ್ಕ್ ಆಗ್ತಿದೆ ಅನ್ನೋದು ನೋಡೋದಕ್ಕೋಸ್ಕರ ಹೋಗಬೇಕಾಗಿರುತ್ತೆ. ಬಿಟ್ಟರೆ ಈ ಥರ ನಾರ್ಮಲ್ IVF ಸೈಕಲಲ್ಲಿ ಹೀಗೆ ಫ್ರೀಕ್ವೆಂಟ್ ವಿಸಿಟ್ ಇರುತ್ತೆ, ಅದು ಇರೋದಿಲ್ಲ. ಓಕೆ, ಸೊ ಈಗ ಯೂಸಸ್ ಏನೇನು, ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಈ ಸೈಕಲ್ ಮಾಡಿಸೋದ್ರಿಂದ ಏನೇನು ಯೂಸ್ ಆಗುತ್ತೆ ಅಂತಂದರೆ, ಫಸ್ಟ್ ಥಿಂಗು ಎಷ್ಟೊಂದು ಸ್ಟೆಪ್ಸು IVF ನಾರ್ಮಲ್ IVF ಸೈಕಲಲ್ಲಿ ಏನೆಲ್ಲ ಸ್ಟೆಪ್ಸ್ ಇರುತ್ತಲ್ಲ ಇನಿಷಿಯಲಿ, ಅಂದರೆ ಲೈಕ್ ಎಗ್ ರಿಟ್ರೈವಲ್ ಥರದ್ದು ಏನೇನೆಲ್ಲ ಸ್ಟೆಪ್ಸ್ ಇರುತ್ತೆ ಅವೆಲ್ಲ ಎಲಿಮಿನೇಟ್ ಆಗಿಬಿಡುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟು ಫರ್ಟಿಲಿಟಿ ಪ್ರಿಸರ್ವೇಷನ್ ಥರ ಇದು ಕೆಲಸ ಮಾಡುತ್ತೆ. ಸಪೋಸ್ ಈಗ ನಾನು ಬರೀ ಏನಂತ ಹೇಳಿದೆ, ಒಂದು ಸೈಕಲಲ್ಲಿ ನೀವು IVF ಟ್ರೈ ಮಾಡಿದ್ದೀರಾ, ಆ ಸೈಕಲಲ್ಲಿ ಎಂಬ್ರಿಯೋಸ್ ಜಾಸ್ತಿ, ಹೆಲ್ದಿ ಎಂಬ್ರಿಯೋಸ್ ಜಾಸ್ತಿ ಫಾರ್ಮ್ ಆಗಿದೆ ಅಂತ ಅದನ್ನು ಫ್ರೀಸ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿದೆ, ಆಯಿತಾ. ಸಪೋಸ್ ವೆರಿ ಇನಿಷಿಯಲ್ ಏಜಲ್ಲಿ ಅಂದರೆ ಅರೌಂಡ್ ಇನ್ 20s, ಓಕೆ, 20sಲ್ಲಿ ನಿಮಗೆ ಫರ್ಟಿಲಿಟಿನ ಪ್ರಿಸರ್ವ್ ಮಾಡೋದು, ಆವಾಗ ನಿಮ್ಮ ಹೆಲ್ತ್, ಎಗ್ ಎಲ್ಲ ಚೆನ್ನಾಗಿರುತ್ತೆ, ನಿಮ್ಮ ಪಾರ್ಟ್ನರ್ದು ಕೂಡ ಸ್ಪರ್ಮ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಓಕೆ, ಏಜ್ ಜಾಸ್ತಿ ಆದಂಗೆ ಫರ್ಟಿಲಿಟಿ ಕಮ್ಮಿ ಆಗ್ತಾ ಬರುತ್ತೆ. ಫರ್ಟಿಲಿಟಿ ಇನ್ ದ ಸೆನ್ಸ್ ಎಗ್ ಕ್ವಾಲಿಟಿ ಆಗಿರ್ಬೋದು, ಸ್ಪರ್ಮ್ ಕ್ವಾಲಿಟಿ ಆಗಿರ್ಬೋದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ 20sಲ್ಲಿನೇ ನೀವು ನಿಮ್ಮ ಎಗ್ನ ಸ್ಪರ್ಮ್ನ ಕ್ಲಿನಿಕಲ್ಲಿ ಕೊಟ್ಟು ಎಂಬ್ರಿಯೋ ಫಾರ್ಮ್ ಮಾಡಿ ಅದನ್ನು ಫ್ರೀಸ್ ಮಾಡಿ ಇಟ್ಬಿಟ್ರಿ ಅಂತಂತಂದರೆ ಆಲ್ರೆಡಿ ಅಲ್ಲಿ ಫ್ರೀಸ್ ಆಗಿ ಇರುತ್ತೆ. ದೆನ್ ನೀವು ಯಾವಾಗ 30sಲ್ಲಿ ನೀವು ಕನ್ಸೀವ್ ಆಗಬೇಕು ಅಂತ ಅಂದ್ಕೊಂಡ್ರೆ ಆವಾಗ ಫ್ರೀಸ್ ಮಾಡಿರೋ ಎಂಬ್ರಿಯೋನ ಡೈರೆಕ್ಟಾಗಿ ನಿಮ್ಮ ಯೂಟ್ರಸ್ ಒಳಗೆ ಹಾಕಿಸ್ಕೊಳ್ಳೋದು. ಓಕೆ, ಸೊ 30sಲ್ಲಿ ಆಬ್ವಿಯಸ್ಲಿ ಫರ್ಟಿಲಿಟಿ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಲ್ವಾ. ಸೊ ಆವಾಗ 30sಲ್ಲೂ ಕೂಡ ನಿಮ್ಮ ಎಗ್ ಕ್ವಾಲಿಟಿ ಆ್ಯಂಡ್ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರೋ ಎಂಬ್ರಿಯೋ ಫಾರ್ಮ್ ಆಗಿದ್ದು ಅಲ್ಲಿ ಒಳಗಡೆ ಫ್ರೀಸ್ ಮಾಡಿಟ್ಟಿರೋ ಅಂತಹ ಚೆನ್ನಾಗಿರೋ ಎಂಬ್ರಿಯೋನ ನಿಮಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಮಗುಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಆ್ಯಂಡ್ ಸಕ್ಸಸ್ ರೇಟ್ ಕೂಡ ತುಂಬ ಹೈ ಇರುತ್ತೆ. ಯಾಕೆ ಅಂತಂತಂದರೆ ಫ್ರೀಸ್ ಮಾಡಿರುವಂತಹ ಎಂಬ್ರಿಯೋನ ತುಂಬ ಒಳ್ಳೆ ಕಂಡೀಷನ್ನಲ್ಲಿ ಫ್ರೀಸ್ ಮಾಡಿ ಇಟ್ಟಿರೋದ್ರಿಂದ ಫೇಲ್ ಆಗುವಂತಹ ಚಾನ್ಸಸ್ ಕಮ್ಮಿ. ಓಕೆ, ಸೊ ಹಾಗಾಗಿ ಇದನ್ನು ಆ್ಯಸ್ ಅ ಫರ್ಟಿಲಿಟಿ ಪ್ರಿಸರ್ವೇಷನ್ ಥರನೂ ಯೂಸ್ ಮಾಡಬಹುದು. ಕ್ಯಾನ್ ಡಿಲೇ ಪ್ರೆಗ್ನೆನ್ಸಿ, ಈ ಥರ ಒಂದ್ಸತಿ ಫ್ರೀಸ್ ಮಾಡಿ ನೀವು ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿಸ್ಕೊತೀನಿ ನೆಕ್ಸ್ಟು ಅಂತಂತಂದರೆ ಪ್ರೆಗ್ನೆನ್ಸಿನ ಡಿಲೇ ಮಾಡಬಹುದು, ಆಯಿತಾ. ನಿಮ್ಮ ಕರಿಯರ್ ಆಗಿರ್ಬೋದು, ನಿಮ್ಮ ಪರ್ಸ್ನಲ್ ರೀಸನ್ಸಿಂದ ನೀವು ಈಗ ಕನ್ಸೀವ್ ಆಗೋದು ಬೇಡ ಅಂತ ಡಿಸೈಡ್ ಮಾಡಿದ್ರಿ ಅಂತಂತಂದರೆ ಅಂಥವರೆಲ್ಲ ಈ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮೆಥಡ್ನ ಆಫ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ದೆಮ್. ನೆಕ್ಸ್ಟ್ ಏನಂತಂದರೆ, ಸಪೋಸ್ ಏನಾದರೂ ಕ್ಯಾನ್ಸರ್ ಆಗಿದೆ ಅಂತಂತಂದರೆ, ಕ್ಯಾನ್ಸರ್ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಹೋದರು ಅಂತಂತಂದರೆ ಆಬ್ವಿಯಸ್ಲಿ ಫರ್ಟಿಲಿಟಿ ಕಮ್ಸ್ ಡೌನ್. ಓಕೆ, ಸೊ ಅಂಥವರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಹೋಗೋಕ್ಕಿಂತ ಮುಂಚೆನೇ ಎಗ್ ಡೊನೇಟ್ ಮಾಡಿ ಅಥವಾ ಹಸ್ಬೆಂಡ್ ಕಡೆಯಿಂದ ಅವ್ರ ಸ್ಪರ್ಮ್ ಡೊನೇಟ್ ಮಾಡಿ ಎಂಬ್ರಿಯೋ ಫಾರ್ಮ್ ಮಾಡಿಸಿ ಅದು ಹೆಲ್ದಿ ಎಂಬ್ರಿಯೋ ಆಗಿ ಅದನ್ನು ಫ್ರೀಸ್ ಮಾಡಿ ಇಟ್ಟು ದೆನ್ ಇಫ್ ಯು ಗೋ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಿಮ್ಮ ಫರ್ಟಿಲಿಟಿ ಏನೂ ಆಗೋದಿಲ್ಲ. ಅಂದರೆ ನಿಮ್ಗೆ ಆಲ್ರೆಡಿ ಎಂಬ್ರಿಯೋ ರೆಡಿ ಇದೆ ಅಲ್ವಾ, ನಿಮ್ಮ ಫರ್ಟಿಲಿಟಿ ಆಬ್ವಿಯಸ್ಲಿ ಇಟ್ ವಿಲ್ ಕಮ್ಸ್ ಡೌನ್. ಆದರೆ ನಿಮಗೆ ಪಾರ್ಟ್ ಆಫ್ ಯುವರ್ ಫರ್ಟಿಲಿಟಿ ದಟ್ ಈಸ್ ಎಂಬ್ರಿಯೋ ಈಸ್ ಆಲ್ರೆಡಿ ರೆಡಿ ಅಲ್ವಾ. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ನೀವು ಹುಷಾರಾಗಿ ವಾಪಸ್ ಬಂದು ರೆಡಿ ಇರೋ ಎಂಬ್ರಿಯೋನ ನಿಮ್ಮ ಯೂಟ್ರಸಲ್ಲಿ ಹಾಕಿಸ್ಕೊಂಡ್ರಿ ಅಂತಂದರೆ ದಟ್ಸ್ ಇಟ್. ಓಕೆ, ಹೆಲ್ದಿ ಆಗಿರೋ ಮಗು ಖಂಡಿತವಾಗ್ಲೂ ಆಗುತ್ತೆ. ಓಕೆ, ಸೊ ಈ ಥರ ಸ್ಪೆಸಿಫಿಕ್ ಮೆಡಿಕಲ್ ಕಂಡೀಷನ್ಸ್ ಏನಾದರೂ ಇದ್ದು ಟ್ರೀಟ್ಮೆಂಟ್ಸ್ ತೊಗೊಳ್ಳೋರು ಇದ್ದರು ಅಂತಂತಂದರೆ ಬಿಫೋರ್ ದ್ಯಾಟ್ ಟ್ರೀಟ್ಮೆಂಟ್ ನೀನು ಇದನ್ನು ಮಾಡಿದ್ರಿ ಅಂತಂತಂದರೆ ಇಟ್ ವಿಲ್ ಬಿ ಸೋ ಹೆಲ್ಪ್ಫುಲ್ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಯೂಸ್ ಏನು ಅಂತಂದರೆ ಆಲ್ರೆಡಿ ಹೇಳಿದ ಹಾಗೆ ಎಗ್ಗಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಇಲ್ಲ ಸ್ಪರ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಫಾರ್ಮ್ ಆಗೋ ಎಂಬ್ರಿಯೋನಲ್ಲೂ ಕೂಡ ಜೆನೆಟಿಕ್ ಮಟೀರಿಯಲ್ ಪ್ರಾಬ್ಲಮ್ ಇರುತ್ತೆ, ಕ್ರೋಮೋಸೋಮಲ್ ಇಶ್ಯೂಸ್ ಇರುತ್ತೆ. ಸೊ ಹಾಗಾಗಿ ಆ ಥರ ಕೇಸಸ್ಸಲ್ಲಿ ಏನು ಮಾಡ್ತಾರೆ ಅಂದರೆ ಎಗ್ಗಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಡೋನಾರ್ ಎಗ್ನ ಯೂಸ್ ಮಾಡ್ತಾರೆ, ಸ್ಪರ್ಮಲ್ಲಿ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಡೋನಾರ್ ಸ್ಪರ್ಮ್ನ ಯೂಸ್ ಮಾಡ್ತಾರೆ. ಸಪೋಸ್ ಎರಡರಲ್ಲೂ ಪ್ರಾಬ್ಲಮ್ ಇತ್ತು ಅಂತಂದರೆ ಡೋನಾರ್ ಎಂಬ್ರಿಯೋನ ಯೂಸ್ ಮಾಡ್ತಾರೆ. ಓಕೆ, ಸೊ ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಡೋನರ್ ಎಂಬ್ರಿಯೋನ ತೊಗೋಬಹುದು. ಓಕೆ, ನಿಮ್ಮ ಸೈಕಲ್ ಎಲ್ಲ ಕರೆಕ್ಟಾಗಿದ್ದು ನಿಮ್ಮ ಹೆಲ್ತ್ ಕಂಡೀಷನ್ಸ್ ಏನೂ ಪ್ರಾಬ್ಲಮ್ ಇಲ್ಲ ಅಂತಂತಂದರೆ ಸ್ಟ್ರೈಟ್ ಅವೇ ನೀವು ಮಿಡ್ ಆಫ್ ದಿ ಸೈಕಲಿಂದ ಸ್ಟಾರ್ಟ್ ಮಾಡಿ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಅಂತಂತಂದರೆ ಆಗುವಂತಹ ಚಾನ್ಸಸ್ ಹೈ ಇರುತ್ತೆ. ಓಕೆ, ಸರೋಗಸಿಗೂ ಕೂಡ ಇದನ್ನು ಯೂಸ್ ಮಾಡಬಹುದು. ಅಂದರೆ
ಎಂಬ್ರಿಯೋ ಫಾರ್ಮ್ ಮಾಡಿ ಅದನ್ನು ಫ್ರೀಸ್ ಮಾಡಿ ಇಟ್ಬಿಟ್ವಿ ಅಂತಂತಂದರೆ, ಯಾರಾದರೂ ನಿಮ್ಮ ಯೂಟ್ರಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದು ನೀವು ನಿಮ್ಮ ಹೊಟ್ಟೆನಲ್ಲಿ ಮಗುನ ಇಟ್ಕೊಂಡು ಬೆಳೆಸೋದಕ್ಕೆ ಆಗಲ್ಲ ಅನ್ನೋ ಹಾಗಿತ್ತು ಅಂತಂತಂದರೆ, ಸರೋಗಸಿ ಥ್ರೂ ನಿಮಗೆ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅವ್ರು ಯಾರು ವಾಲಂಟರಾಗಿ ಯಾರು ಬರ್ತಾರಲ್ವ ಅವರಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ನೀವು ಮಗುನ ಕೂಡ ಪಡ್ಕೋಬಹುದು. ಓಕೆ, ಆ್ಯಂಡ್ ಇದನ್ನು ಜೆನೆಟಿಕ್ ಟೆಸ್ಟಿಂಗಲ್ಲೂ ಯೂಸ್ ಆಗುತ್ತೆ ಆಯಿತಾ. ಈಗ ಒಂದು ಸೈಕಲ್ನಲ್ಲಿ ಎಂಬ್ರಿಯೋಸ್ ಫಾರ್ಮ್ ಆಗಿಬಿಟ್ಟಿದೆ, ಇದನ್ನು ಎಂಬ್ರಿಯೋಸ್ನ ನೀವು ಫ್ರೀಸ್ ಮಾಡಿ ಇಟ್ಟಿದ್ದೀರಾ, ಒಂದು ಎಂಬ್ರಿಯೋನ ಜೆನೆಟಿಕ್ ಟೆಸ್ಟಿಂಗಿಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಆ ರಿಸಲ್ಟ್ಸ್ ಬರೋವರೆಗೂ ಇಲ್ಲಿ ಎಂಬ್ರಿಯೋಸ್ನ ಫ್ರೀಸ್ ಮಾಡಿ ಇಡೋದ್ರಿಂದ ನಿಮಗೆ ಜೆನೆಟಿಕ್ ಟೆಸ್ಟಿಂಗೂ ಮುಗಿದ್ಬಿಡುತ್ತೆ. ಓಕೆ, ಸೊ ಜೆನೆಟಿಕಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತಂತಂದರೆ, ಎಗ್ಗಲ್ಲಿ ಸ್ಪೋಮಲ್ಲಿ ಅಥವಾ ಫಾರ್ಮ್ ಆಗಿರೋ ಎಂಬ್ರಿಯೋನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತಂತಂದರೆ ಇಟ್ಸ್ ವೇಸ್ಟ್ ಆಯಿತಾ. ಈ ಸೈಕಲ್ ಅಂತಲ್ಲ, ಕಂಪ್ಲೀಟ್ ಫರ್ದರ್ ನಿಮಗೆ ಯಾವುದೇ ರೀತಿಯಾಗಿ ಯೂಸ್ ಆಗೋದಿಲ್ಲ. ಓಕೆ, ಸೊ ಆ ಥರ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿ ಸೈಕಲ್ ಟು ಸೈಕಲ್ ವೇಸ್ಟ್ ಮಾಡಿ ಫಿಸಿಕಲಿ ಮೆಂಟಲಿ ಡ್ರೈನ್ ಆಗೋದಕ್ಕಿಂತ ನೀವು ಫ್ರೀಸ್ ಮಾಡಿ ಇಟ್ಬಿಟ್ರಿ ಅಂತಂದರೆ ಈ ಕಡೆಗೆ ಫ್ರೀಸಿಂಗ್ ಆಗಿ ಇದು ವೇಟ್ ಮಾಡ್ತಾ ಇರುತ್ತೆ, ಈ ಕಡೆ ಟೆಸ್ಟಿಂಗಿಗೆ ಕೊಟ್ವಿ ಅಂತಂತಂದರೆ ಟೆಸ್ಟ್ ರಿಸಲ್ಟ್ಸ್ ಬರೋವರೆಗೂ ಯು ಕ್ಯಾನ್ ವೇಟ್ ಆಯಿತಾ. ಆ ಟೆಸ್ಟ್ ರಿಸಲ್ಟ್ಸ್ ಬಂದ ಮೇಲೆ ಯು ಕ್ಯಾನ್ ಪ್ರೊಸೀಡ್ ಅಲ್ವಾ. ಸೊ ಆವಾಗ ಈ ನೆಗೆಟಿವ್ ಏನೆಲ್ಲ ಇದೆ ಆಗುವಂತಹ ಸಾಧ್ಯತೆ ಇರಲ್ಲ. ನೀವು ಡೈರೆಕ್ಟಾಗಿ ಜೆನೆಟಿಕ್ ಟೆಸ್ಟಿಂಗ್ ಎಲ್ಲ ಪಾಸಿಟಿವ್ ಆಗಿ ಬಂತು, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಂತು ಅಂತಂದರೆ ನೀವು ಡೈರೆಕ್ಟಾಗಿ ಫ್ರೋಝನ್ ಎಂಬ್ರಿಯೋನ ಯೂಟ್ರಸಲ್ಲಿ ಹಾಕಿಸ್ಕೋಬಹುದು. ಸಪೋಸ್ ಏನಾದರೂ ಜೆನೆಟಿಕಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಬಂತು ಅಂತಂತಂದರೆ ಇಟ್ಸ್ ವೇಸ್ಟ್ ಅಲ್ವಾ. ಸೊ ಹಾಗಾಗಿ ಫ್ರೀಸ್ ಮಾಡೋದ್ರಿಂದ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಸೈಕಲ್ನ ನೀವು ಆಪ್ಟ್ ಮಾಡ್ಕೊಂಡ್ರಿ ಅಂತಂದರೆ ದಿಸ್ ಇಸ್ ದ ಯೂಶ್ವಲ್ ಆಗಿ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿಸ್ಕೊಂಡಾದಮೇಲೆ ಯಾವಾಗ ಚೆಕ್ ಮಾಡಬೇಕು, ಯೂಶ್ವಲಾಗಿ ಯಾವಾಗ ಚೆಕ್ ಮಾಡಬೇಕು ಅನ್ನೋದು ಕ್ವಶನ್ ಇರುತ್ತೆ. ಯಾವಾಗಲೂ ಏನು ಅಂತಂತಂದರೆ ಪೀರಿಯಡ್ ಮಿಸ್ ಆಗಿ 10 ದಿವಸ ಆದಮೇಲೆ ಚೆಕ್ ಮಾಡಬೇಕು ಅಂತಂತ ಹೇಳ್ತೀವಿ. ಬಟ್ ಈ ಥರ ಫರ್ಟಿಲಿಟಿ ರಿಲೇಟೆಡ್ ನೀವು ಟೆಸ್ಟ್ ಫರ್ಟಿಲಿಟಿ ರಿಲೇಟೆಡ್ ಟ್ರೀಟ್ಮೆಂಟ್ ತೊಗೊಂಡು ನೀವು ಕನ್ಸೀವ್ ಆಗಿದ್ದೀರಾ ಆ್ಯಂಡ್ ನೀವು ಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರಿ ಅಂತಂತಂದರೆ ಆಲ್ವೇಸ್ ಏನು ಅಂತಂದರೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಏನಿರುತ್ತಲ್ಲ, ಕಿಟ್ ಇರುತ್ತಲ್ಲ, ಯೂರಿನ್ ಟೆಸ್ಟ್ ಕಿಟ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡೋದಕ್ಕಿಂತ ಬ್ಲಡ್ ಟೆಸ್ಟ್ ಮಾಡಿಸೋದು ಇಟ್ ಇಸ್ ಬೆಟರ್. ಓಕೆ, ಯಾಕೆ ಅಂತಂದರೆ ಈ ಥರ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಯಾವಾಗ ತೊಗೋತಾರೆ, ಮೋಸ್ಟ್ ಆಫ್ ದಿ ಟೈಮ್ ತೊಗೊಳ್ಳೋದು ಜನಸಾಮಾನ್ಯರು ತೊಗೊಳ್ಳೋದು ಯಾವಾಗ ಅಂತಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸು ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದಾವಾಗ. ಓಕೆ, ಸೊ ಮೆಡಿಕೇಟೆಡ್ ಸೈಕಲಲ್ಲಿ ಏನಾಗುತ್ತೆ, ಹಾರ್ಮೋನ್ಸ್ ಕೊಟ್ಟಿರ್ತಾರೆ, ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ, ಪ್ರೊಜೆಸ್ಟ್ರಾನು, ಈಸ್ಟ್ರೋಜನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರ್ತಾರೆ, ಸಪ್ಲಿಮೆಂಟ್ಸ್ ಎಲ್ಲ ಜಾಸ್ತಿ ಕೊಟ್ಟಿರ್ತಾರೆ. ಸೊ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟವಾಗ ನಿಮಗೆ ಅಕ್ಯುರೇಟ್ ರಿಸಲ್ಟ್ಸು ಬರೋ ಅಂತಹ ಸಾಧ್ಯತೆ ಇರೋದಿಲ್ಲ. ಯಾಕೆ ಅಂತಂತಂದರೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟು ಒಂದೊಂದು ಸತಿ ಫಾಲ್ಸ್ ಪಾಸಿಟಿವ್ ತೋರಿಸ್ಬೋದು, ಫಾಲ್ಸ್ ನೆಗೆಟಿವ್ ಕೂಡ ತೋರಿಸ್ಬಹುದು. ಓಕೆ, ಸೊ ಇದಕ್ಕಿಂತ ಬೆಟರ್ ಏನು ಅಂತಂತಂದರೆ ನೀವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿಸ್ಕೊಂಡ 10 ರಿಂದ 14 ದಿವಸದ ನಂತರ ನೀವು ಬೀಟಾ HCG ಬ್ಲಡ್ ಟೆಸ್ಟ್ ಮಾಡಿಸಿದ್ರಿ ಅಂತಂದರೆ ಇಟ್ ವಿಲ್ ಬಿ ಮೋರ್ ಅಕ್ಯುರೇಟ್, ನಿಮಗೆ ಒಂದು ಪ್ರೂಫ್ ಸಿಗುತ್ತೆ. ಓಕೆ, ಯೂರಿನ್ ಟೆಸ್ಟ್ ಮಾಡಿದ್ರಿ ಅಂತಂದರೆ, ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರಿ ಅಂತಂದರೆ ಅಗೇನ್ ಮನ್ಸಲ್ಲಿ ಕ್ವಶನ್ ಇರುತ್ತೆ ವೆದರ್ ಇಟ್ ಇಸ್ ಟ್ರೂ ಆರ್ ನಾಟ್ ಅಂತ. ಆದರೆ ಬೀಟಾ HCG ಮಾಡಿಸಿದ್ರಿ ಅಂತಂತಂದರೆ ನೀವು ವೆದರ್ ಯು ಆರ್ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇವನ್ ದೋ ಇಟ್ ಇಸ್ ಲೆಸ್, ಪಾಸಿಟಿವ್ ನೆಗೆಟಿವ್ ಅನ್ನೋದಂತೂ ಗೊತ್ತಾಗುತ್ತೆ. ಓಕೆ, ಫಸ್ಟ್ 4 ವೀಕ್ಸು ಇಲ್ಲ ಫಸ್ಟ್ 5 ವೀಕ್ಸಲ್ಲಿ ಬೀಟಾ HCG ಕಮ್ಮಿನೇ ಇರುತ್ತೆ, ಆಮೇಲೆ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ. ಡಿಟೆಕ್ಟ್ ಆಯಿತಾ ಅಷ್ಟೇ ಯು ಆರ್ ಪಾಸಿಟಿವ್ ಅಂತ. ಓಕೆ, ಇಷ್ಟೇ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.